ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ಈ ದೇಹ ವಿಷದ ತಂಬಿಗೆ, ಶ್ರೀ ಗುರು ಅಮೃತದ ಬಿಂದಿಗೆ. ಈ ದೇಹ ವಿಷದ ತಂಬಿಗೆ, ಶ್ರೀ ಗುರು ಅಮೃತದ ಬಿಂದಿಗೆ. ಶಿರವನೆ ಗುರುವಿಗೆ ಅರ್ಪಿಸಿದರು, ಅದು ಕೇವಲ ತೃಣವೈ ಕಬೀರ, ಅದು ಕೇವಲ ತೃಣವೈ. ಶೀಲವಂತನೇ ಶ್ರೇಷ್ಠನು, ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರ. ಬದುಕನ್ನು ಕುರಿತಾದ ಚಿಂತನ, ಅದು ಆಧ್ಯಾತ್ಮಿಕ ಚಿಂತನ. ನಮಗೆ 100 ವರ್ಷದ ಬದುಕು ದೊರೆತದೆ. ಹೊರಗಡೆ ಸಮೃದ್ಧವಾದಂಥ ನಿಸರ್ಗ ಅದ, ಸೃಷ್ಟಿ ಇದೆ. ನಮಗೊಂದು ಸುಂದರವಾದಂಥ ಶರೀರ ಅದ. ಇಲ್ಲಿ ನಾವು ವರ್ಷಗಳವರೆಗೆ ಬದುಕುವಂಥ ಅವಕಾಶವನ್ನು ಪಡೆದುಕೊಂಡೆ. ಇದೊಂದು ಸುವರ್ಣಾವಕಾಶ. ನಮ್ಮ ಜೀವನವೇ ಒಂದು ಸುವರ್ಣಾವಕಾಶ. ನಾವು ಈ ಜೀವನವನ್ನು ಸಮೃದ್ಧಗೊಳಿಸಿಕೊಳ್ಳಬೇಕು. ಅದಕ್ಕಾಗಿ ಒಂದು ಸಾಧನ, ಅದು ಆಧ್ಯಾತ್ಮ ಸಾಧನ ಬೇಕು. ಮನುಷ್ಯನಿಗೆ ನಾನು ಬೆಳಿಬೇಕು ಅನ್ನುವಂಥ ಒಂದು ಇಚ್ಛೆ ಇರಬೇಕು. ನೋಡ್ರಿ, ಒಂದು ಕಮಲ ಅದು ಎಲ್ಲಿ ಬೆಳಿತೈತಿ ಅಂದರೆ ಕೆಸರಿನಾಗ ಬೆಳೀತದೆ. ಹೆಂಗೆ ಬೆಳೀತದ? ಸುತ್ತಮುತ್ತಲು ಎಲ್ಲ ಕೆಸರೇ ಇರ್ತದೆ, ದುರ್ಗಂಧ ಇರ್ತದೆ.
ಅಂಥ ಕೆಸರಿನಲ್ಲಿಯೇ ಅಂಥ ರಾಡಿಯಲ್ಲಿನೇ ಕಮಲ ಅರಳತದೆ. ಅದಕ್ಕೊಮ್ಮೆ ಒಬ್ಬ ಕೇಳಿದ, ಅಲ್ಲ ನಿನ್ನ ಕೆಳಗಡೆ ಎಲ್ಲ ಬರೀ ರಾಡಿನೇ ಅದ, ನೀ ಅಂಥ ರಾಡಿ ಒಳಗನೆ ಅರಳತಿ ಹೆಂಗ ಅಂತ ಕೇಳಿದ. ಅವಾಗ ಅದು ಕಮಲ್ ಹೇಳಿತು, ನಾನು ಆ ರಾಡಿ ಕಡೆ ಲಕ್ಷ್ಯ ಕೊಡುವುದಿಲ್ಲ, ನಾನು ಹೊಲಸಿನ ಕಡೆ ಲಕ್ಷ್ಯ ಕೊಡುವುದಿಲ್ಲ, ನಾನು ಅರಳಬೇಕನ್ನೋದಷ್ಟೇ ನನ್ನ ಲಕ್ಷ್ಯ. ಒಂದು ವೇಳೆ ನಾನು ರಾಡಿ ಕಡೆ ಲಕ್ಷ್ಯ ಕೊಟ್ಟಿದ್ದೆ ಅಂದ್ರೆ ಕಮಲ ಆಗ್ತಿದ್ದಿಲ್ಲ, ಅರಳುತ್ತಿದ್ದಿಲ್ಲ. ಅದಕ್ಕೆ ನೋಡಿ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಎಲ್ಲರೂ. ದೇವರು ನನ್ನನ್ನು ನಾಭಿ ಮಾಡಿಕೊಂಡ ಕಮಲ ನಾಭ. ದೇವರಿಗೆ ನಾನು ಹೊಕ್ಕಳಾದೆ, ನಾಭಿ ಕಮಲ ನಾಭ. ದೇವರಿಗೆ ನಾನು ನೇತ್ರವಾದೆ, ಕಮಲ ನೇತ್ರ. ಸಂತ ಮಹಾತ್ಮರಿಗೆ ನಾನು ಪಾದ ಆದೆ, ಕಮಲ ಪಾದ, ಪದ್ಮಪಾದ. ಪಾದಾರವಿಂದಗಳಲ್ಲಿ ಅಂತ ಹೇಳ್ತೀವಲ್ಲ, ಆ ಕಮಲನ್ನ ಅಷ್ಟೇ ಯಾಕೆ ಎಲ್ಲರೂ ಹಚ್ಕೊಂಡ್ರು? ಯಾಕೆ ಹಚ್ಕೊಂಡ್ರು ಅಂದ್ರೆ ಕೆಸರಿನಲ್ಲಿನೂ ಸಹಿತ ಅದು ಅರಳಿತು. ಹಾಗಿದು ಸಂಸಾರ ಅನ್ನೋದು ಇದು ಕೆಸರಿದ್ದಂಗೆ, ಇದು ರಾಡಿದ್ದಂಗೆ. ಈ ರಾಡಿಯಲ್ಲಿ ಅರಳುವುದೇನೇ ಸಾಧನ. ನಾವು ನಮ್ಮ ಸುತ್ತಮುತ್ತ ಏನೈತಿ ಅಂತ ಅದರ ಕಡೆ ಲಕ್ಷ್ಯ ಕೊಡುವುದಲ್ಲ. ನಾವು ಬೆಳಿಬೇಕಾಗ್ಯದ, ನಾವು ಅರಳಬೇಕಾಗ್ಯದ, ನಾವು ಸೌರಭವನ್ನು ಸೂಸಬೇಕಾಗ್ಯದ, ನಾವು ಸುಗಂಧಿತರಾಗಬೇಕಾಗ್ಯದ. ಅದು ನಮ್ಮ ಸಾಧನೆ. ಅದು ಕಮಲದ ಉಪದೇಶ. ಅದು ನೀನು ರಾಡಿ ಕಡೆ ನೋಡ್ಲಿಕ್ಕೆ ಹೋಗಬೇಡ, ನೀನು ಅರಳು ಕಡೆ ನಿನ್ನ ಲಕ್ಷ್ಯ ಇರಲಿ. ಹಾಗೆ ನಮ್ಮ ಜೀವನವನ್ನು ನಾವು ವಿಕಸಿತಗೊಳಿಸಿಕೊಳ್ಳಬೇಕು. ಇದೊಂದು ಜೀವನ, ಇದೊಂದು ಯಾತ್ರೆ. ಇದೊಂದು ಸಂಗಮದತ್ತ ಯಾತ್ರೆ. ಬರೀ ಸಂಗಮದಷ್ಟೇ ಅಲ್ಲ, ಮಹಾಸಂಗಮದತ್ತ ಹೊರತಿರುವಂತಹ ಮಹಾಯಾತ್ರೆ. ಎರಡು ನದಿಗಳು ಒಂದು ಕಡೆ ಕೂಡಿದು ಅಂದ್ರೆ ಅದು ಸಂಗಮ. ಒಂದು ನದಿ ಹರಿತಾ ಮಹಾಸಾಗರವನ್ನು ಕೂಡಿತು ಅಂದ್ರೆ ಅದು ಮಹಾಸಂಗಮ. ಇಬ್ಬರು ಸಾಮಾನ್ಯ ವ್ಯಕ್ತಿಗಳು ಕೂಡಿದ್ರಂದ್ರೆ ಅದು ಸಂಗಮ ಅಷ್ಟೇ. ಅದು ಆದ್ರೆ ನಾವು ಮಹಾಪುರುಷರ ಜೊತೆಗೆ ಕೂಡಿದೀವಿ ಅಂದ್ರೆ ಮಹಾಸಂಗಮ. ಜೀವ ಈ ದೇಹದ ಜೊತೆಗೆ ಕೂಡಿಕೊಂಡದ ಇದು ಸಂಗಮ. ದೇಹದ ಜೊತೆಗೆ ಅದರ ಸಂಗಮ ಆಗ್ಯದ. ಆದ್ರೆ ಈ ದೇಹ, ಈ ಜೀವ ಈ ದೇಹವನ್ನು ಬಿಟ್ಟು ಶಿವನ ಜೊತೆಗೆ ಅದು ಕೂಡಿಕೊಂಡಿತು ಅಂದ್ರೆ ಮಹಾಸಂಗಮ. ಸಂಗಮ ಕ್ಷೇತ್ರಗಳನ್ನು ಎಲ್ಲ ಕಡೆ ಮಾಡಿದಾರಲ್ಲ. ಯಾಕೆ ಮಾಡಿದಾರೋ ಅಂದ್ರೆ ನೀನು ತಿಳ್ಕೊಳ್ಬೇಕು, ನೀನು ಜೀವನದಲ್ಲಿ ಬದುಕಿನಲ್ಲಿ ಗುರಿಯನ್ನು ಇಟ್ಟುಕೊಳ್ಬೇಕು. ಏನು ಅಂದ್ರೆ ನಿನ್ನ ಬದುಕಿನ ಉದ್ದೇಶ ಒಂದು ದಿವಸ ಮಹಾಸಂಗಮವಾಗುವುದು, ಶಿವನಲ್ಲಿ ಒಂದಾಗಿ ಹೋಗುವುದು. ಅದು ಜೀವನದ ಧ್ಯೇಯ, ಉದ್ದೇಶ. ಅದಕ್ಕಾಗಿಯೇ ಸಂಗಮ ಕ್ಷೇತ್ರವನ್ನು ಮಾಡಿರುವುದು. ನಾವು ಹಾಗೆ ಯಾತ್ರೆಯನ್ನ ಹೊರಟವರು. ನಮ್ಮ ಜೀವನದ ಬಾಳ ಯಾತ್ರೆ ಸಂಗಮದತ್ತ ನಡೆದ. ಈ ಬದುಕಿನಲ್ಲಿ ಎಲ್ಲವೂ ಇರ್ತದೆ, ಕೆಟ್ಟದ್ದು ಇರ್ತದ, ಚಲೋನೂ ಇರ್ತದ. ಅವುಗಳಲ್ಲಿ ನಾವು ನಮಗೆ ಬೇಕಾದ್ದನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಮಧುರ ಮಾಡಿಕೊಳ್ಬೇಕು. ನೀವು ಕೇಳಿದಿರಿ, ಜೇನು ನೊಣ ಅದಲ್ಲ, ಆ ಜೇನು ನೊಣಕ್ಕ ಮತ್ತು ಈ ಹೊಲಸಿನ ಮೇಲೆ ಇರ್ತದಲ್ಲ ಈ ನೊಣ, ಎರಡೂ ನೊಣನೇ ಅವು. ಎರಡೂ ಒಂದೇ ಜಾತಿಗೆ ಸೇರಿದ್ದು. ಒಂದು ಮಧುಮಕ್ಷಿಕ, ಇನ್ನೊಂದು ಮಲಮಕ್ಷಿಕ. ಒಂದು ಮಧು ಅಂದ್ರೆ ಜೇನು, ಮಧುಮಕ್ಷಿಕ, ಇನ್ನೊಂದು ಮಲಮಕ್ಷಿಕ.
ಎರಡೂ ನೋಡ್ಲಿಕ್ಕೆ ಹಂಗೆ ಇರ್ತಾವ. ಆದ್ರೆ ಒಂದು ಏನ್ ಮಾಡ್ತದ ಅಂದ್ರೆ ಅದು ಎಲ್ಲಿ ಜೇನೈತಿ ಅಂತ ಹುಡುಕಾಡ್ತದ, ಜೇನನ್ನು ಸಂಗ್ರಹಿಸ್ತದ, ತನ್ನ ಮೈಗಿನೂ ಎಲ್ಲ ಜೇನನ್ನೇ ಸವಿಯನ್ನೇ ಹಚ್ಕೊಳ್ತದ, ತನ್ನ ಜೀವನವನ್ನೇ ಸವಿ ಮಾಡ್ಕೊಂಡು ಹೋಗ್ತದ. ಇನ್ನೊಂದು ನೊಣ ಅದಲ್ಲ, ಅದು ಬರೀ ಹೊಲಸನ್ನೇ ಹುಡುಕಾಡ್ತದ. ನೀವು ಅದರ ಮುಂದೆ ಒಂದು ಹೂ ಇಡ್ರಿ, ಹೂವಿನ ಕಡೆ ನೋಡಂಗಿಲ್ಲ, ಹೊಲಸಷ್ಟೇ ಅದಕ್ಕೆ ಬೇಕು. ಆಗ ಮನುಷ್ಯರಲ್ಲಿನೂ ಒಂದು ಎರಡು ಪ್ರಕಾರದ ಇರ್ತಾರೆ. ಯಾರು ಮಧುರತೆಯನ್ನ, ಮಾಧುರ್ಯತೆಯನ್ನ, ಸವಿಯನ್ನ ಹುಡುಕಾಡಿ ತಮ್ಮ ಜೀವನವನ್ನು ಸುಂದರಗೊಳಿಸ್ತಾರ, ಅವರಿಗೆ ಸಂತರಂತ ನಾವು ಕರಿತೀವಿ. ಅವರೇ ಶರಣರು, ಮಹಾಪುರುಷರು. ಅವರು ನಮ್ಮ ಹಾಗೇನೆ ಇರ್ತಾರೆ, ನಮ್ಮ ಜಾತಿಯವರೇ ಅವರು. ಆದ್ರೆ ಅವರು ಜೀವನ ಮಧುರ ಆಗ್ತದ. ನಮ್ಮಂಗನೇ ಕೆಲವರು ಇರ್ತಾರೆ, ಆದ್ರೆ ಬರೀ ಅವರು ಹೊಲಸನ್ನೇ ಹುಡುಕಾಡ್ತಾ ಇರ್ತಾರೆ. ಅವರಿಗೆ ಎಲ್ಲಿ ಸೌಂದರ್ಯನೇ ಕಾಣುವುದಿಲ್ಲ, ಹೂಗಳೇ ಕಾಣುವುದಿಲ್ಲ, ಅವರಿಗೆ ಸವಿನೇ ಕಾಣುವುದಿಲ್ಲ. ಅವರ ಕೈ, ಮನಸ್ಸಿಗೆ, ಕಣ್ಣಿಗೆ ಎಲ್ಲದಕ್ಕೂ ಬರೀ ಹೊಲಸನ್ನೇ ಹಚ್ಚಿಕೊಳ್ತಾರೆ. ಇಡೀ ಜೀವನವನ್ನೇ ಹೊಲಸು ಮಾಡ್ಕೊಂಡು ಹೋಗ್ತಾರೆ. ಹಾಗೂ ಹೊಲಸಿನಲ್ಲಿ ಬಾಳುವಂಥವ್ರು ಕೆಲವು ಜನ. ನಾವು ಆಯ್ಕೆ ಮಾಡಿಕೊಳ್ಬೇಕು. ಜಗತ್ತಿನಲ್ಲಿ ಹೂಗಳೂ ಅದಾವ, ಹೊಲಸೂ ಅದಾವ. ನಾವು ಹೂವಿನಲ್ಲಿರುವಂಥ ಮಕರಂದವನ್ನು ಸಂಗ್ರಹಿಸುವುದು, ನಮ್ಮ ಜೀವನವನ್ನು ಸುವಾಸನೆಗೊಳಿಸುವುದು, ಅದು ನಮ್ಮ ಬದುಕಿನ ಉದ್ದೇಶ. ಇದೊಂದು ಸುಮ್ಮನೆ ಸಿಕ್ಕಿಲ್ಲ ಈ ಜೀವನ, ಅದನ್ನು ನಾವು ಬಳಸಿಕೊಳ್ಬೇಕಲ್ಲ. ಆದರೆ ಕೆಲವರು ನೋಡಬೇಕು, ಅವರೇನು ಇದು ಜೀವನ ಎದಕ್ಕೆದಕ್ಕೋ ಬಳಸಬೇಕು ಅಂತ ಯೋಚಿಸ್ತಿರ್ತಾರೆ. ಆ ಮನುಷ್ಯರಿಗೆ ಈ ಜೀವನದ ಬೆಲೆನೇ ಗೊತ್ತಾಗುವುದಿಲ್ಲ. ಎಷ್ಟು ಅಪರೂಪದ ಜೀವನ ಅದ, ಎಷ್ಟು ಅಮೂಲ್ಯವಾದಂಥ ಈ ಬದುಕಾದ. ಇದನ್ನ ಬರೀ ಸಣ್ಣ ಪುಟ್ಟ ವಸ್ತುಗಳಿಗಾಗಿ ಅಷ್ಟೇ ನಾವು ಬಳಸುವುದೇನು? ಸುಮ್ಮನೆ ಒಂದು ಸಣ್ಣ ಮೋಟರ್ ಸೈಕಲ್ ತಂದಿರ್ತಾರ, ಅದು 60-70 ಸಾವಿರ ರೂಪಾಯಿ ಮೋಟರ್ ಸೈಕಲ್. ಅದು ಎಲ್ಲ ರೊಕ್ಕ ತುಂಬಿರುವುದಿಲ್ಲ. ಒಂದು ಅರ್ಧ ರೊಕ್ಕ ತುಂಬಿ ಅರ್ಧ ಲೋನ್ ಮಾಡಿ ಒಂದು ಮೋಟರ್ ಸೈಕಲ್ ತಂದಿರ್ತಾರೆ. ಅದ್ರದ್ದು ಎಷ್ಟು ಕಾಳಜಿ ಮಾಡ್ತಾರೆ. ಅದಕ್ಕೆ ಯಾರ್ದು ದೃಷ್ಟಿ ಆಗಬಾರ್ದಂತ ಏನೋ ಅದಕ್ಕೆ ಕಟ್ಟಿರ್ತಾರ, ಪೂಜೆ ಮಾಡ್ತಾರ. ಆ ಬಳಿಕ ಪೆಟ್ರೋಲ್ ಪಂಪಿಗೆ ಹೋದ್ರು ಅಂದ್ರೆ ಅದು ಏನು ಪೆಟ್ರೋಲ್ ಹಾಕ್ಸ್ಬೇಕಲ್ಲ, ಮೈಲೇಜ್ ಕೊಡ್ತದೋ ಇಲ್ಲೋ, ಪೆಟ್ರೋಲ್ ಸರಿ ಐತೋ ಇಲ್ಲೋ ಅಂತ ಹೇಳಿ ತಪಾಸಣೆ ಮಾಡಿ ಹಾಕಿಸ್ತಾರ. ಬರೀ ಅದು ಒಂದು 60-70 ಸಾವಿರ ರೂಪಾಯಿದ ಗಾಡಿ. ಆದ್ರೆ ಮನುಷ್ಯ ಏನ್ ಮರಿತಾನು ಅಂದ್ರೆ, ಇಷ್ಟು ಅಮೂಲ್ಯವಾದಂತ ಜೀವನ ಅದ, ದೇಹ ಅದ, ಮನಸ್ಸದ. ಇದ್ರೊಳಗೆ ನಾವು ಏನೇನು ಹಾಕ್ತಿವಿ, ಅವು ಹಾಕುವಂತ ವಸ್ತುಗಳ ಮೈಲೇಜ್ ಕೊಡ್ತಾವಲ್ಲ ನೋಡ್ಬೇಕಲ್ಲ. ಅದನ್ನ ಹಾಕೋದ್ರಿಂದ ನಮ್ಮ ಇಂಜಿನ್ಗಳ ಖರಾಬ್ ಆಗ್ತಾವೋ ಇಲ್ಲೋ ಅಂತ ನೋಡ್ಬೇಕಲ್ಲ. ಗಾಡಿ ಬಗ್ಗೆ ಅಷ್ಟು ಕಾಳಜಿ ಮಾಡ್ತಾನ. ಇದೊಂದು ಗಾಡಿ ಅದ, ಎಷ್ಟು ನಾವು ಅದನ್ನ ಕಾಳಜಿ ಮಾಡ್ಬೇಕು. ಏನು ಅದರಾಗ ಸಿಕ್ಕದ್ದನೇ ಹಾಕ್ತೀವಿ, ಅದಕ್ಕೆ ಅದು ಮೈಲೇಜೇ ಕೊಡುವಲ್ದು. ಬಹಳ ಗಾಡಿಗಳೆಲ್ಲ ಖರಾಬ್ ಆಗ್ಯಾವ, ಯಾಕಂದ್ರೆ ಅದ್ರಾಗ ಏನು ಹಾಕ್ಬೇಕಾಗಿತ್ತು ಹಾಕ್ತಾ ಇಲ್ಲ, ಅದಕ್ಕೆ ಹಾಗಾಗ್ತಾ. ಆದ್ದರಿಂದ ಈ ಜೀವನವನ್ನು ನಾವು ಸಮೃದ್ಧಗೊಳಿಸಿಕೊಳ್ಬೇಕು. ಇದೊಂದು ಸಾಧನ ಅದ, ಇದೇ ಒಂದು ಸಾಧನ. ಸಾಮಾನ್ಯವಾಗಿರುವಂತಹ ಹತ್ತಿಯನ್ನು ಒಬ್ಬ ಮನುಷ್ಯ ತೆಗೆದುಕೊಂಡು ಅದನ್ನೇ ನೂಲು ಮಾಡಿ ಅದಕ್ಕೆ ಬಣ್ಣ ಕೊಟ್ಟು ಆ ನೂಲನ್ನ ನೇಯ್ದು ಒಂದು ಬಟ್ಟೆಯನ್ನು ತಯಾರು ಮಾಡ್ತಾನೆ. ಹತ್ತಿಗೇನು ಬಹಳ ಬೆಲೆ ಇಲ್ಲ ಅದಕ್ಕೆ, ಮತ್ತು ಹಾಳಾಗಿ ಹೋಗ್ತದೆ ಬೇಗ. ಆದ್ರೆ ಆ ಹತ್ತಿಗೆ ಬಣ್ಣ ಕೊಟ್ಟು ನೂಲು ಮಾಡಿ ಅದನ್ನ ಬಟ್ಟೆ ಮಾಡಿದ ಅಂದ್ರೆ ಆ ಬಟ್ಟೆಗೆ ಎಷ್ಟು ಬೆಲೆ ಅದು, ಅದು ನಮ್ಮನ್ನ ರಕ್ಷಿಸ್ತದೆ. ಹಾಗೆ ಈ ಜೀವನ ಅನ್ನುವುದಲ್ಲ, ಇದು ಒಂದು ಬಾಳ ಬಟ್ಟೆ, ಇದು ಹತ್ತೆ ಇದ್ದಂಗೆ.
ಇದಕ್ಕೆ ಸ್ವಲ್ಪ ಬಣ್ಣ ಕೊಡುವುದು, ಆನಂತರ ಇದನ್ನು ಚಂದಾಗಿ ನೇಯುವುದು. ಇದು ಹೇಗಾಗಬೇಕು ಅಂದ್ರೆ ದಿವ್ಯಾಂಬರ ಆಗಬೇಕು. ಇದು ಬಟ್ಟೆ, ಜೀವನ ಬಟ್ಟೆ, ಬಾಳ ಬಟ್ಟೆ, ಅದು ದಿವ್ಯ ಬಟ್ಟೆ ಆಗಬೇಕು. ಹಾಗೆ ನಾವು ಮಾಡುವುದು, ಅದು ಸಾಧನೆ ಇರೋದು. ಬಟ್ಟೆಯಲ್ಲಿ ಸ್ವಲ್ಪ ಬಣ್ಣ ಕಡಿಮೆ ಆದರೂ ಅದರ ಬೆಲೆ ಕಡಿಮೆ ಆಗ್ತದೆ. ಬಟ್ಟೆಯಲ್ಲಿರುವಂತಹ ಹಾಸ ಹೊಕ್ಕ ಅವು ಸ್ವಲ್ಪ ಹೆಚ್ಚ ಕಡಿಮೆ ಆದವು ಸಹಿತ ಬಟ್ಟೆಗೆ ಬೆಲೆ ಬರುವುದಿಲ್ಲ. ಹಾಗೆ ನಮ್ಮ ಈ ಬಾಳ ಬಟ್ಟೆಯಲ್ಲಿನೂ ಸ್ವಲ್ಪ ವ್ಯತ್ಯಾಸ ಆದರೂ ಸಹಿತ ನಮ್ಮ ಜೀವನದ ಬೆಲೆನೇ ಕಡಿಮೆ ಆಗ್ತದೆ. ಆ ಬೆಲೆಯನ್ನು ಅರಿತುಕೊಂಡು ನಾವು ಈ ಬದುಕನ್ನ ಸಮೃದ್ಧಗೊಳಿಸಿಕೊಳ್ಬೇಕು. ಅದಕ್ಕಾಗಿ ಏನು ಸಾಧನ? ಅನೇಕ ಸಾಧನಗಳದ. ಜ್ಞಾನ ಸಾಧನ ಅದ, ಕರ್ಮ ಸಾಧನ ಅದ, ಭಕ್ತಿ ಸಾಧನ ಅದ, ಧ್ಯಾನ ಸಾಧನ ಅದ. ಹೀಗೆ ಹಲವಾರು ಸಾಧನೆಗಳದಾವಲ್ಲ. ಈಗ ನಾರದ ಮಹರ್ಷಿಗಳು ಒಂದು ಸಾಧನೆಯನ್ನ ಹೇಳ್ತಾ ಇದಾರೆ. ಅದು ಯಾವುದು ಅಂದ್ರೆ ಭಕ್ತಿ ಸಾಧನೆ. ಅವ್ರು ಹೇಳ್ತಾರೆ, ನೀವು ಈ ಭಕ್ತಿ ಸಾಧನೆಯನ್ನ ಮಾಡ್ರಿ, ನಿಮ್ಮ ಬಾಳ ಬಟ್ಟೆ ಅದು ದಿವ್ಯವಾಗ್ತದೆ, ನಿಮ್ಮ ಜೀವನ ಸಮೃದ್ಧ ಆಗ್ತೈತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾರದ ಮಹರ್ಷಿಗಳು ಬಹಳ ದೊಡ್ಡ ಋಷಿಗಳು. ನಾರದಾದ್ ದೇವದರ್ಶನಂ ಅಂತ ಹೇಳ್ತಾರೆ. ನಾರದಾದ್ ದೇವದರ್ಶನಂ, ದೇವರ ದರ್ಶನ ಮಾಡಬೇಕಾದ್ರೆ ನಾರದ ಬೇಕು ಅಂತ. ನಾರದನಿಂದ ದೇವ ದರ್ಶನ ಆಗ್ತೈತಿ ಅಂತ. ಎಲ್ಲರಿಗೂ ದೇವ ದರ್ಶನವನ್ನು ಮಾಡಿಕೊಡುವವ ಯಾರು ಅಂದ್ರೆ ನಾರದ. ಎಲ್ಲರ ಕಷ್ಟಗಳನ್ನ ಪ್ರಾರ್ಥನೆಯನ್ನ ದೇವರಿಗೆ ತಿಳಿಸುವವ ಯಾರು ಅಂದ್ರೆ ನಾರದ. ಆದ್ದರಿಂದ ನಾರದ ಅದು ದೇವದರ್ಶನಂ ಅಂತ ಹೇಳಿ. ಆ ನಾರದ ಮಹರ್ಷಿಗಳು ಭಕ್ತಿಯನ್ನ ಕುರಿತು ಹೇಳ್ತಾರೆ. ಅವರು ಆ ಭಕ್ತಿಯನ್ನ ಹೇಳೋಕ್ಕಿಂತ ಮುಂಚೆ ಅನೇಕ ಶಾಸ್ತ್ರಗಳನ್ನು ಹೇಳಿದ್ರಂತ. ಧರ್ಮಶಾಸ್ತ್ರ ಹೇಳಿದ್ರು, ಕರ್ಮಶಾಸ್ತ್ರ ಹೇಳಿದ್ರು, ತತ್ವಶಾಸ್ತ್ರವನ್ನ ಕುರಿತಾದಂತ ಗ್ರಂಥಗಳನ್ನ ಬರೆದ್ರಂತ. ಅವರಿಗೆ ಸಮಾಧಾನ ಆಗಲಿಲ್ಲ ಮತ್ತು ಎಲ್ಲರಿಗೂ ಅದು ಹಿಡಿಸಲಿಲ್ಲ. ಅವಾಗ ಅವರು ಯೋಚನೆ ಮಾಡಿದ್ರು, ನಾನು ಇಲ್ಲಿವರೆಗೆ ಇವು ಎಲ್ಲ ಹೇಳಿದ್ದೀನಿ, ಇನ್ನು ಕೊನೆಯದಾಗಿ ಭಕ್ತಿ ಶಾಸ್ತ್ರವನ್ನು ಹೇಳಬೇಕಂತ ಕೊನೆಗೆ ಅದನ್ನ ಹೇಳಿದ್ರು. ಬಹಳ ದೊಡ್ಡ ವಿದ್ವಾಂಸರಿದ್ರು. ಬ್ರಹ್ಮನ ಮಾನಸ ಪುತ್ರರವರು ನಾರದರು. ಬ್ರಹ್ಮನಿಗೆ ಒಂದು ವಚನವನ್ನ ಕೊಟ್ಟಿರ್ತಾರೆ. ಕೊನೆಗೆ ನಾನು ಏನು ಮಾಡ್ತೀನಿ ಅಂದ್ರೆ ಈ ಜಗತ್ತಿನಲ್ಲೆಲ್ಲ ಭಕ್ತಿಯನ್ನ ತುಂಬುತ್ತೀನಿ ಅಂತ. ನಾನು ಜಗತ್ತಿನಲ್ಲಿ ಏನು ಮಾಡ್ತೀನಿ ಅಂದ್ರೆ ಭಕ್ತಿಯನ್ನ ಪ್ರಸಾರ ಮಾಡ್ತೀನಿ ಅಂತ ವಚನ ಕೊಟ್ಟಿರ್ತಾರೆ. ಅಂತ ನಾರದ ಮಹರ್ಷಿಗಳು ಭಕ್ತಿಯನ್ನ ಕುರಿತು ಒಂದು 84 ಸೂತ್ರಗಳನ್ನು ಬರೆದಿದ್ದಾರೆ. ಅವುಗಳಿಗೆ ಭಕ್ತಿ ಸೂತ್ರ ಅಂತ ಕರೀತಾರೆ. ಸಣ್ಣ ಸಣ್ಣ ಸೂತ್ರಗಳು. ಮೊದಲನೇದೊಂದು ಸೂತ್ರ, ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ. ಇದು ಮೊದಲನೇದು. ಅಥಾತೋ ಅಥಃ ಅತಃ ಭಕ್ತಿಂ ವ್ಯಾಖ್ಯಾಸ್ಯಾಮಃ. ಮೊದಲನೇದೊಂದು ಅಥ ಅದಲ್ಲ, ಅದು ಮಂಗಲವಾಚಕ. ಅಥಃ ಮತ್ತು ಓಂ ಇವು ಎರಡೂ ಮಂಗಲವಾಚಕ. ಓಂ ಅಂತದಲ್ಲ, ಓಂಕಾರ ಪ್ರಣವ, ಇದು ದೇವರ ಒಂದು ರೂಪ. ಇದು ತಸ್ಯ ವಾಚಕ ಪ್ರಣವ ಅಂತ ಕರೀತಾರೆ. ಪ್ರಣವ ಅಂದ್ರೆ ಇದು ದೇವರ ಹೆಸರು. ಎಲ್ಲ ಅಕ್ಷರಗಳ ಮೂಲ ಅಕ್ಷರ ಅದು ಓಂ. ಓಂ ಅಂದ್ರೆ ಹಿಂಗ ಚಿಹ್ನ ಅಲ್ಲ, ಅದು ಸಂಕೇತ ಅಲ್ಲ. ಓಂ ಅಂತ ನಾವೀಗ ಹೇಗೆ ಬರಿತೀವಿ, ಓ ಅಂತ ಬರಿತೀವಿ ಸಂಸ್ಕೃತದಲ್ಲಿ. ಮ್ಯಾಲಿಂದ ಅದು ಓ, ಆನಂತರ ವ್ಯಂಜನ ಮ. ಅದನ್ನೇ ಇವರು ಚಿಹ್ನ ಹಾಗೆ ಹೆಂಗೆ ತೋರಿಸ್ತಾರೆ, ಮ್ಯಾಲ ಅರ್ಧ ಚಂದ್ರ ಅಂದ್ರೆ ಅರ್ಧ ಚಂದ್ರ ಇಲ್ಲ ಅಲ್ಲಿ, ಅದು ಓದ ವಂಕಿ ಅದ. ಆನಂತರ ಚಂದ್ರನ ಮೇಲೆ ಬಿಂದು ಇರುವುದು ಅದು ಅನುಸ್ವರ ಅದ. ಓಂ ಅಂತ ಬರೆಯೋದು. ಓಂ ಅದು ಅಕ್ಷರ.
ಅಕ್ಷರ ಅಂದ್ರೆ ಅದಕ್ಕೆ ನಾಶ ಇಲ್ಲ. ಎಲ್ಲ ಮಂತ್ರಗಳ ಮೂಲ ಮಂತ್ರ ಓಂ. ಯಾವುದೇ ಮಂತ್ರವನ್ನು ಹೇಳುವಾಗ ಓಂ ಅನ್ನ ಮೊದಲು ಹೇಳುವುದು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ಶಿವಾಯ ನಮಃ, ಓಂ ದೇವೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ನಮೋ ಅರಿಹಂತಾನಂ. ಎಲ್ಲರೂ ಅದನ್ನೇ ಹೇಳೋದು ಓಂ. ಓಂ ಅದು ನಾದ ರೂಪ, ಓಂ ಅದು ಬಿಂದು ರೂಪ, ಓಂ ಅದು ಕಲಾರೂಪ. ಅದು ನಾಶ ಆಗುವುದಿಲ್ಲ, ಅದು ಶಾಶ್ವತವಾಗಿರುವಂತ ಅಕ್ಷರ. ಆದ್ದರಿಂದ ಗ್ರಂಥವನ್ನು ಪ್ರಾರಂಭ ಮಾಡುವಾಗ ಅವರು ಅಥ ಅಂದ್ರೆ ಮಂಗಲ ವಾಚಕ ಮಾಡಿ ಮಂಗಲವನ್ನು ಮಾಡಿ ಪ್ರಾರಂಭ ಮಾಡೋದು. ಸ್ವಸ್ತಿಕ ಅದು ಚಿಹ್ನೆ. ಓಂ ಮತ್ತು ಸ್ವಸ್ತಿಕ, ಸ್ವಸ್ತಿಕ ಅದು ಚಿಹ್ನೆ, ಅಕ್ಷರ ಅಲ್ಲ. ಓಂ ಅಕ್ಷರ, ಸ್ವಸ್ತಿಕ ಮಂಗಲವಾಚಕ ಚಿಹ್ನೆ, ಮಂಗಲದ ಒಂದು ಚಿಹ್ನೆ. ಅದು ಓಂ ಇದು ಅಕ್ಷರ. ಅದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಅಥ ಅಂತ ಕರೀತಾರೆ. ಅಥ ಮಂಗಲವನ್ನು ಮಾಡಿ ಎರಡನೇದು ಅತಃ ಅಂತ ಎರಡು ಸಲ ಇಲ್ಲಿ ಹೇಳಿದಾಗ, ಮೊದಲನೇದು ಅಥಃ, ಎರಡನೇದು ಅತಃ. ಆದ್ದರಿಂದ ಇನ್ನು ನಾನು ಭಕ್ತಿಯನ್ನು ವರ್ಣಿಸ್ತೀನಿ, ವ್ಯಾಖ್ಯಾನಿಸ್ತೀನಿ, ಭಕ್ತಿಯನ್ನು ಹೇಳ್ತೀನಿ ಅಂತ ಹೇಳಿ. ಇದು ಮೊದಲನೇ ಸೂತ್ರ. ಇನ್ನು ಎರಡನೇದು ಪ್ರಶ್ನೆ ಬರ್ತದಲ್ಲ ನಮಗೀಗ, ಭಕ್ತಿ ಅಂದ್ರೆ ಹೇಳ್ತೀವಿ ಅಂತಂದಾಗ ಭಕ್ತಿ ಅಂದ್ರೆ ಏನು ಅಂತ ಪ್ರಶ್ನೆ. ಭಕ್ತಿ ಅಂದ್ರೆ ಏನು, ಭಕ್ತಿ ಏನು ಮಾಡ್ತದ ಅಂತ ನಾವು ಕೇಳ್ತೀವಲ್ಲ. ಭಕ್ತಿನೇ ನಮ್ಮನ್ನ ಕರ್ಕೊಂಡು ಒಯ್ಯುವುದು. ಭಕ್ತ ಪ್ರಹ್ಲಾದ ನರಸಿಂಹನಿಗೆ ಕೇಳಿದ. ನರಸಿಂಹ ಯಾವಾಗ ಭಕ್ತ ಪ್ರಹ್ಲಾದನಿಗೆ ಭೇಟಿಯಾದಲ್ಲ, ಅವಾಗ ಭಕ್ತ ಪ್ರಹ್ಲಾದ ಹೇಳಿದ, ನಾನೊಬ್ಬನೇ ವೈಕುಂಠಕ್ಕೆ ಬರುವುದಿಲ್ಲ, ನನ್ನ ಜೊತೆ ಇರುವವ್ರನ್ನ ಎಲ್ಲರನ್ನೂ ವೈಕುಂಠಕ್ಕೆ ಕರ್ಕೊಂಡು ನೀನು ಹೋಗಬೇಕು. ಹಾಗಿದ್ರೆ ನಾನು ವೈಕುಂಠಕ್ಕೆ ಬರ್ತೀನಿ, ಇಲ್ಲಾದ್ರೆ ಬರುವುದಿಲ್ಲ ಅಂತಂದ. ಅವಾಗ ನರಸಿಂಹ ಹೇಳಿದ, ನಾನು ಕರ್ಕೊಂಡು ಹೋಗಾಕ ಬರುವುದಿಲ್ಲ, ನೀನೂ ಕರ್ಕೊಂಡು ಹೋಗಾಕ ಬರುವುದಿಲ್ಲ ಯಾರನ್ನು, ಮತ್ತೆ ಹೆಂಗೆ ಎಲ್ಲರೂ ಬರ್ತಾರ ಅಂತ ಕೇಳಿದ. ಅವಾಗ ಆತ ಒಂದು ಹೇಳಿದ, ಭಕ್ತಿರೇವ ನಯತಿ, ಭಕ್ತಿರೇವ ದರ್ಶತಿ, ಭಕ್ತಿರೇವ ಗಮಯತಿ. ನೀನು ಬೇಕಾದ್ರೆ ಪ್ರಯೋಗ ಮಾಡಿ ನೋಡು, ಒತ್ತಾಯದಿಂದ ಯಾರದಾರೆ ಕರ್ಕೊಂಡು ಬರ್ತಾರ ನೋಡು ಅಂತ ಹೇಳಿದ. ಇವ ಪ್ರಹ್ಲಾದ ಹೋದ, ಹೇಳಿದ, ನಾನು ವೈಕುಂಠಕ್ಕೆ ಹೊರಟನಿ, ನೀವು ಬರ್ರಿ ನನ್ನ ಜೊತೆಗೆ ಅಂತಂದ. ಅವ್ರು ಹೇಳಿದ್ರು, ಈಗ ನಮ್ಮೆಲ್ಲ ಹುಡುಗರೋದಾಗ್ಯಾವ, ಮದುವೆದು ಮಾಡಿ ಬರ್ತೀವಿ ಅಂತಂದ. ಯಾರಿಗೋ ಮತ್ತೆ ಕೇಳಿದ, ಅವ್ರಿಗೆ ನಮಗೇನೋ ಅಧಿಕಾರ ಅದ, ಈಗ ಒಂದಿಷ್ಟು ಅಧಿಕಾರ ಸಿಕ್ಕೈತಿ, ಅನಂತರ ಬರ್ತೀವಿ ಅಂತ. ನೀವು ಹೋಗಿ ಮೊದಲೀಗ. ಯಾರೂ ಬರಲಿಲ್ಲ. ಅದಕ್ಕೆ ಅವನು ನರಸಿಂಹ ದೇವ ಹೇಳಿದಂತ, ಯಾರೂ ಕರೆದುಕೊಂಡು ಹೋಗುವುದಿಲ್ಲ, ನಮ್ಮನ್ನು ಯಾವುದು ಕರೆದುಕೊಂಡು ಹೋಗ್ತೈತಿ ಅಂದ್ರೆ ಭಕ್ತಿ ರೇವ ನಯತಿ, ಭಕ್ತಿ ಕರ್ಕೊಂಡು ಹೋಗ್ತೈತಿ ಅಂತ. ನಿಮ್ಮನಲ್ಲಿ ನಾ ಕರೆಸಿಲ್ಲ, ನಿಮ್ಮ ಒಳಗಿರುವಂತ ಭಕ್ತಿ ಕರ್ಕೊಂಡು ಬಂದದ. ಯಾರು ಹೇಳಿದ್ರೆ ಬರುವುದಿಲ್ಲ. ಒಳಗಡೆ ಹೃದಯದಲ್ಲಿ ಭಕ್ತಿ ಬಂತು ಅಂದ್ರೆ ಅವಾಗ ಮನುಷ್ಯ ಬರ್ತಾನೆ. ಮುಂದೆ ಯಾರು ದರ್ಶನ ಮಾಡಿಸ್ತಾರೋ ಅಂದ್ರೆ ಭಕ್ತಿರೇವ ದರ್ಶನಂ. ನಮಗೆ ದೇವರ ದರ್ಶನವನ್ನು ಯಾವುದು ಮಾಡಿಸ್ತೈತಿ ಅಂದ್ರೆ ಭಕ್ತಿನೇ ನಮಗೆ ದರ್ಶನ ಮಾಡಿಸ್ತೈತಿ ಅಂತ. ಮೂರನೇದು, ನಮ್ಮನ್ನ ದೇವರಲ್ಲಿ ಯಾವುದು ಒಂದು ಮಾಡ್ತದಂದ್ರೆ ಭಕ್ತಿರೇವ ಗಮಯತಿ, ಭಕ್ತಿನೇ ನಮ್ಮನ್ನ ದೇವರಲ್ಲಿ ಒಂದು ಮಾಡ್ತದ, ಅದು ಭಕ್ತಿ. ಆದ್ದರಿಂದ ಅಂತ ಭಕ್ತಿ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರ್ತದ. ನಾನು ಭಕ್ತಿಯನ್ನು ಕುರಿತು ಹೇಳ್ತೀನಿ ಅಂದ ತಕ್ಷಣ ಭಕ್ತಿ ಅಂದ್ರೆ ಏನು ಅಂತ ಬರ್ತದಲ್ಲ. ಅವಾಗ ಎರಡನೇ ಸೂತ್ರ, ಸಾತು ಪರಮ ಪ್ರೇಮ ರೂಪ. ಇದು ಎರಡನೇ ಸೂತ್ರ. ಇಷ್ಟೇ, ಸಾತು ಪರಮ ಪ್ರೇಮ ರೂಪ. ಭಕ್ತಿ ಅಂದ್ರೆ ಏನಲ್ಲಪ್ಪ,
ನಿನ್ನಲ್ಲಿ ಏನು ಪ್ರೇಮ ಅದಲ್ಲ, ಆ ಪ್ರೇಮವನ್ನ ನೀನು ಪರಮ ಪ್ರೇಮ ಮಾಡಿದೆ ಅಂದ್ರೆ ಭಕ್ತಿ ಅಂತ ಹೇಳಿ. ಪ್ರೇಮ ಅದಲ್ಲ, ಪ್ರೀತಿ ಅದಲ್ಲ, ಆ ಪ್ರೀತಿಯನ್ನೇ ಪರಮ ಪ್ರೀತಿ ಮಾಡೋದು. ಈಗ ತಾಯಿ ಮಗುವನ್ನ ಪ್ರೀತಿಸ್ತಾ, ಹೆಂಡತಿ ಗಂಡನನ್ನ ಪ್ರೀತಿಸ್ತಾ, ಒಬ್ಬ ಧನ ಪ್ರೇಮಿ ಹಣವನ್ನ ಪ್ರೀತಿಸ್ತಾ. ಇದೇನು ಪ್ರೀತಿಸುವುದಲ್ಲ, ಈ ಪ್ರೇಮ ಅದಲ್ಲ, ಈ ಪ್ರೇಮವನ್ನೇ ಪವಿತ್ರಗೊಳಿಸುವುದು. ಪ್ರೇಮವನ್ನೇ ಪರಮ ಪ್ರೇಮ ಮಾಡಿದೆ ಅಂದ್ರೆ ಅದು ಭಕ್ತಿ. ಅದು ಸಾಮಾನ್ಯ ಪ್ರೇಮ ಇತ್ತು ಅಂದ್ರೆ ಬರೀ ಪ್ರೇಮ. ಪ್ರೇಮವನ್ನ ನಾವು ಪರಮ ಪ್ರೇಮ ಮಾಡಿದೀವಿ ಅಂದ್ರೆ ಅದಕ್ಕೆ ಭಕ್ತಿ ಅಂತ ಕರೀತಾರು. ಭಕ್ತಿ ಅಂದ್ರೆ ಏನ್ರಿ ಅಂತ ನಾವು ಅಂತೀವಲ್ಲ, ಪರಮ ಪ್ರೇಮ. ಈಗ ನೋಡ್ರಿ ಒಂದು ಉದಾಹರಣೆ. ತುಳಸಿದಾಸ ಇದ್ದ. ತುಳಸಿದಾಸನಿಗೆ ಹೆಂಡತಿ ಮೇಲೆ ಬಹಳ ಪ್ರೀತಿ ಇತ್ತು. ಎಷ್ಟು ಪ್ರೀತಿ ಇತ್ತು ಅಂದ್ರೆ ಹೆಂಡತಿನ ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ. ಒಮ್ಮೆ ಹೆಂಡತಿ ಇವನಿಗೆ ಹೇಳಲಾರ್ದ ತವರ ಮನೆಗೆ ಹೋದಳು. ಇವ ತಾಳ್ಕೊಳ್ಳಿಲ್ಲ. ರಾತ್ರಿ ಮಧ್ಯರಾತ್ರಿನೇ ಎದ್ದ ಹೆಂಡತಿಯ ತವರ ಮನೆ ಕಡೆ ಹೊರಟ. ಮಧ್ಯದಲ್ಲಿ ಹೊಳೆ ಹರಿತಿತ್ತು. ರಾತ್ರಿ ಕತ್ತಲೆ ಅದ. ಅಂತ ಕತ್ತಲೆಯಲ್ಲಿನೂ ತುಂಬಿ ಹರಿಯುವಂತ ಹೊಳೆಯನ್ನ ಈಜಿ ಹೋದ. ಹೆಂಡತಿ ಮನೆಗೆ ಹೋದಂತ ಅಲ್ಲಿ ಒಂದು ಹಾವ ಜೋತಾಡ್ತಿತ್ತು. ಇವ ಅದು ಹಾವ ಅಂತ ತಿಳ್ಕೊಳ್ಳಿಲ್ಲ, ಹಗ್ಗ ಅಂತ ತಿಳ್ಕೊಂಡ. ಹೆಂಡತಿ ನಾ ಬರ್ತಾನಂತ ತಿಳಿದ ಹಗ್ಗ ಬಿಟ್ಟಾಳ ಇಲ್ಲಿ ಅಂತ ಅವ ತಿಳ್ಕೊಂಡ. ಆ ಹಾವನ್ನ ಹಿಡಿದು ಮನೆಯೊಳಗೆ ಹೋದ. ಹೆಂಡತಿ ನೋಡಿದಳಲ್ಲ, ಇಂಥ ರಾತ್ರಿ ಒಳಗ ನೀನು ಇಷ್ಟು ಕಷ್ಟಪಟ್ಟು ಬಂದಿ, ಈಗೇನು ಇಷ್ಟು ಪ್ರೇಮ ನನ್ನ ಮೇಲೆ ಇಟ್ಟಿದೆಯಲ್ಲ, ಇದ ಪ್ರೇಮವನ್ನ ನೀನು ದೇವರ ಮೇಲೆ ಇಟ್ಟಿದ್ದಿ ಅಂದ್ರ ದೇವರ ದರ್ಶನ ಆಗ್ತಿತ್ತು ನಿನಗ. ಮೊದಲೇನಿತ್ತಲ್ಲ ಹೆಂಡತಿ ಮೇಲೆ ಪ್ರೇಮ, ಈಗ ದೇವರ ಮೇಲೆ ಹೋಯ್ತು. ಅವಾಗನೇ ಮನೆ ಬಿಟ್ಟ. ಆ ಪ್ರೇಮವನ್ನ ರಾಮನಲ್ಲಿ ಇಟ್ಟ. ಆತ ಸಂತನಾದ. ಮೊದಲೇನು ಪ್ರೇಮ ಇತ್ತು ಅದು ಬರೀ ಪ್ರೇಮ. ಹೆಂಡತಿಯನ್ನ ತೆಗೆದು ಅಲ್ಲಿ ದೇವರನ್ನಿಟ್ಟ, ಅದು ಭಕ್ತಿ ಆಯ್ತು, ಪರಮ ಪ್ರೇಮ ಆಯ್ತು. ಹೆಂಡತಿಯಲ್ಲಿ ಇಟ್ಟಿರುವಂತ ಪ್ರೇಮ ಇತ್ತಲ್ಲ ಅದು ಸೀಮಿತ ಆಗಿತ್ತು, ಅದು ವಿಷಯಗಳಿಗಾಗಿ ಇತ್ತು. ಆದ್ರೆ ಇಲ್ಲಿ ಪರಮ ಪ್ರೇಮದಲ್ಲಿ ವಿಷಯಗಳಿಲ್ಲ, ಸಂಬಂಧನೇ ಇಲ್ಲ, ವಿಷಯಗಳ ಸಂಬಂಧ ಇಲ್ಲ. ಅದು ಪರಮ ಪ್ರೇಮ. ನಾವೆಲ್ಲರೂ ಪ್ರೀತಿಸ್ತೀವಲ್ಲ, ಎದಕ್ಕೆ ಪ್ರೀತಿಸ್ತೀವಿ ಅಂದ್ರೆ ಅವರಿಂದ ಏನ್ರೆ ನಮಗೆ ಲಾಭ ಆಗ್ತಿತ್ತಂದ್ರೆ ಪ್ರೀತಿಸ್ತೀವಿ. ಇದು ವ್ಯಾವಹಾರಿಕ ಪ್ರೇಮ ಇದೆ. ಅದು ಎಮ್ಮೆ ಹಾಲು ಕೊಡ್ತಿತ್ತಂದ್ರೆ ಈಕೆ ಹೆಣ್ಮಗಳು ಆ ಎಮ್ಮಿಗೆ ನಮ್ಮ ಅವ್ವ ಅಂತ ಕರೀತಾರ. ಅದಕ್ಕೆ ನೋಡ್ಬೇಕು ಏನು ವ್ಯವಸ್ಥೆ ಮಾಡೋದು ಎಮ್ಮಿಗೆ, ಅದನ್ನೇನು ಚಪ್ಪರಿಸೋದೇನು, ಅದಕ್ಕೆ ಧೂಪ ಹಾಕುವುದು. ಎಮ್ಮಿಗೆ, ದೇವರಿಗೆಲ್ಲ ಧೂಪ ಹಾಕುವುದು, ಆನಂತರ ಎಲ್ಲ ಅದಕ್ಕೆ ಹಿಂಡಿ ಹಾಕುವುದು, ಮೇವು ಹಾಕುವುದು, ಎಮ್ಮಿದ ಅಷ್ಟು ಉಪಚಾರ ಮಾಡೋದು. ಎಲ್ಲಿವರೆಗೆ ಅಂದ್ರೆ ಹಾಲು ಕುಡುತ್ತಾನ ಅಷ್ಟು. ಎಂದ ಹಾಲು ಕುಡುದು ಬಂದ್ ಮಾಡಿ ಒದಿತದ ಮುಗಿತು. ಧೂಪನೂ ಇಲ್ಲ, ಮಂಗಳಾರತಿನೂ ಇಲ್ಲ, ಹಿಂಡಿನೂ ಬಂದ, ಆ ಕಡೆ ನೋಡುವುದನ್ನೇ ಇಲ್ಲ. ಇದು ಏನದಲ್ಲ ಪ್ರೇಮ, ಇದು ವ್ಯಾವಹಾರಿಕ ಪ್ರೇಮ. ಏನ್ರೆ ನಮಗೆ ಲಾಭ ಆಗ್ತಿತ್ತಂದ್ರೆ ಪ್ರೀತಿಸು. ಆದ್ರೆ ಭಕ್ತ ಅಥವಾ ಭಕ್ತಿ ಅಂತ ನಾವು ಏನು ಕರಿತೀವಲ್ಲ, ಅಲ್ಲಿ ವ್ಯಾವಹಾರಿಕ ಇಲ್ಲ. ಕುಡಿಕೊಳ್ಳೋದು ತೆಗೆದುಕೊಳ್ಳೋದಿಲ್ಲ. ಕುಡುವುದು ತೆಗೆದುಕೊಳ್ಳುವುದು ಏನು ಬಂತು ಆತನಿಗೆ? ಆತ ಬರೀ ದೇವನನ್ನ ಪ್ರೀತಿಸ್ತಿರ್ತ. ಅದಕ್ಕೆ ಪರಮ ಪ್ರೇಮ ಅಂತ ಕರೀತಾರೆ. ಅದು ಭಕ್ತಿ. ಪರಮ ಪ್ರೇಮ ಅದು ಭಕ್ತಿ. ಬರೀ ಸಾಮಾನ್ಯವಾಗಿ ಪ್ರೇಮ ಇತ್ತು ಅಂದ್ರೆ ಅದು ಭಕ್ತಿ ಅಲ್ಲ. ಪರಮ ಪ್ರೇಮ ಸಾತು ಪರಮ ಪ್ರೇಮ ರೂಪ. ಈ ಭಕ್ತಿ ಪ್ರೇಮದಲ್ಲ, ಪ್ರೇಮ ನಮ್ಮನನ್ನ ಒಂದು ಮಾಡ್ತದೆ. ಪ್ರೇಮ ನಮ್ಮನನ್ನ ಒಂದುಗೂಡಿಸ್ತದೆ.
ನೀವು ಬೇಕಾದ್ರೆ ನೋಡ್ರಿ, ಯಾರು ಪ್ರೇಮ ಇರ್ತಾರ ಅವರು ಎಲ್ಲರ ಜೋಡಿ ಕೂಡಿರ್ತಾರೆ. ಬಹಳ ತಲೆಗೆ ಮಹತ್ವ ಕೊಡ್ತಾರಲ್ಲ ಜ್ಞಾನ, ಅದು ಎಲ್ಲರನ್ನು ಕೂಡಿಸುವುದಿಲ್ಲ, ಅದು ಅಗಲಿಸ್ತದ. ಬಸವಣ್ಣವ್ರ ಹತ್ತಿರ ಎಲ್ಲ ಶರಣರು ಬಂದ್ರಲ್ಲ, ಯಾಕೆ ಬಂದ್ರು ಅಂದ್ರೆ ಅವ್ರ ಹತ್ತಿರ ಭಕ್ತಿ ಇತ್ತು. ಆದ್ದರಿಂದನೇ ಇಡೀ ದೇಶದ ಮೂಲೆ ಮೂಲೆಗಳಿಂದ ಎಲ್ಲರೂ ಅವ್ರ ಹತ್ತಿರ ಬಂದರು. ಭಕ್ತಿ ಭಂಡಾರಿ ಅಂತ ಅವ್ರನ್ನ ಕರೆದು. ಭಕ್ತಿ ಎಲ್ಲರನ್ನ ಗೆಲ್ತದ, ಪ್ರೇಮ ಎಲ್ಲರನ್ನ ಒಂದುಗೂಡಿಸ್ತದ, ಪ್ರೇಮ ಎಲ್ಲರನ್ನ ಅದು ತಮ್ಮತ್ತ ಆಕರ್ಷಿಸ್ತದ. ಪ್ರೇಮ ಇರ್ಲಿಲ್ಲ ಅಂದ್ರೆ ಏನದ ಹೇಳ್ರಿ. ನೀವು ಮನೆಯಲ್ಲಿ ಇರಬೇಕಾದ್ರೂ ಪ್ರೇಮ ಇರಬೇಕಾಗ್ತದ. ಜೀವನ ಕೂಡಿರೋದನ್ನೇ ಪ್ರೇಮದಿಂದ. ಇನ್ನು ಆ ಒಂದಿಷ್ಟು ಪ್ರೇಮನೇ ಅದಲ್ಲ, ಆ ಪ್ರೇಮವನ್ನ ನಾವು ಅದನ್ನ ಪರಮ ಪ್ರೇಮ ಮಾಡೋದು, ಭಕ್ತಿಗೊಳಿಸೋದು. ತಾಯಿ ತನ್ನ ಮಗುವನ್ನು ಎಷ್ಟು ಪ್ರೀತಿಸ್ತಿರ್ತಾಳೆ, ಇನ್ನೂ ಅದು ಹುಟ್ಟಿರುವುದಿಲ್ಲ, ಅವಾಗನೇ ಅದರ ಪ್ರೇಮ ಶುರು ಆಗ್ತದೆ. ಆಗ ಆಕೆಗೆ ಆ ಮಗುವಿನ ಮೇಲೆ ಅಷ್ಟು ಪ್ರೀತಿ. ಮುಂದೆ ಹಾಡುವುದು ಪಾಡುವುದು ಎಲ್ಲ ಮಗುವಿಗಾಗಿನೇ. ಅದಕ್ಕೆ ಆಕೆಗೆ ವಾತ್ಸಲ್ಯಮಯಿ ಅಂತ ಕರೆಯುವುದು. ವಾತ್ಸಲ್ಯ ಅಂದ್ರೆ ಪ್ರೇಮ, ಪ್ರೇಮಮಯಿ ಆಕೆ ತಾಯಿ. ಎಷ್ಟು ಪ್ರೇಮ ಇರ್ತದೆ ಮಗುವಿಗಾಗಿ. ಉಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರ್ತದೆ ನೋಡ್ರಿ, ತಾಯಿಯ ಪ್ರೇಮ ಹೆಂಗಿರ್ತೈತಿ ಅನ್ನೋ. ಒಬ್ಬ ಬಾಲಕ ಇದ್ದ, ಆತನ ಹೆಸರು ಬಾಯ್ಜಿ ಇದ್ದಂತ. ಆತ ಸಣ್ಣ ವಯಸ್ಸಿನಲ್ಲಿನೇ ತಂದೆಯನ್ನು ಕಳ್ಕೊಂಡಿದ್ದ, ತಾಯಿ ಒಬ್ಬಳೇ ಇದ್ದರು. ಆ ಬಾಲಕನಿಗೆ ಒಂದು ಇಚ್ಛೆ, ನಾನು ದೇವರನ್ನ ಕಾಣಬೇಕು ಅಂತ. ತಾಯಿಗೆ ಹೇಳಿದ, ನಾನು ದೇವರನ್ನ ಕಾಣಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ನನಗೆ ನೀನು ಅನುಮತಿ ಕೊಡಬೇಕು, ನಾನು ಸಾಧನೆಯನ್ನು ಮಾಡಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ. ಅವಾಗ ತಾಯಿ ಒಬ್ಬಳೇ ಇದ್ಳು, ನೀನೇ ನನ್ನ ಜೀವನದ ಆಧಾರ ಅದದಿ, ನೀನೇ ಒಬ್ಬ ನನ್ನನ್ನು ಬಿಟ್ಟು ಹೋದಿ ಅಂದ್ರೆ ನನಗಾರು ಗತಿ ಅದಾರ, ಆದ್ದರಿಂದ ನೀನು ಇಲ್ಲೇ ಇರು ಅಂತ ತಾಯಿ ಮೊದಲು ಹೇಳಿದರು. ಆದರೂ ಆ ಹುಡುಗ, ಅವನಿಗೆ ದೇವರನ್ನ ಕಾಣಬೇಕು ಅಂತ ಬಹಳ ದೃಢವಾದಂಥ ಇಚ್ಛೆ. ಆತ ಅನೇಕ ಸಲ ಕೇಳಿದ. ಅವಾಗ ತಾಯಿ ಒಪ್ಪಿಗೆ ಕೊಡ್ತಾಳ. ಕೊನೆಗೆ ತಾಯಿ ಹೇಳ್ತಾಳ, ನೋಡು, ನೀನು ದೇವರನ್ನ ಕಾಣಲಿಕ್ಕೆ ಹೋಗ್ತೀಯಲ್ಲ, ಹೋಗು, ಆದ್ರೆ ಒಂದು ನನ್ನ ವಚನವನ್ನು ನೀನು ಪಾಲಿಸಬೇಕು. ಅದು ಏನು ಅಂದ್ರೆ, ಎಂದು ನಿನಗ ದೇವರ ದರ್ಶನ ಆಗ್ತದ ಅಂದು ನೀನು ಮನೆಗೆ ಬರಬೇಕು. ದೇವರ ದರ್ಶನವನ್ನು ಮಾಡಿರುವಂತ ನಿನ್ನ ಮುಖವನ್ನು ನೋಡಿ ನಾನು ಸಂತೋಷ ಪಡ್ತೀನಿ ಅಂತ ಹೇಳಿದರು. ಅವಾಗ ಈತ ಆಯ್ತು ಅಂತ ಹೇಳಿ ಹೊರಟ, ಸಾಧನೆ ಮಾಡಲಿಕ್ಕೆ ಹೊರಟ. ಸುಮಾರು ವರ್ಷಗಳವರೆಗೆ ಸಾಧನೆಯನ್ನು ಮಾಡಿದ. ಅನ್ನ ನೀರು ಬಿಟ್ಟು ತಪಸ್ಸನ್ನು ಮಾಡಿದ, ತೀರ್ಥ ಕ್ಷೇತ್ರಗಳನ್ನ ಅಲಿದ, ಗುಡ್ಡಗಾಡುಗಳಲ್ಲಿ ಅನೇಕ ಸಂತ ಮಹಂತರನ್ನ ಭೇಟಿಯಾದ. 10-20 ವರ್ಷಗಳೇ ಕಳೆದು ಹೋದು, ಆದರೂ ಸಹಿತ ದೇವರ ದರ್ಶನ ಆಗಲಿಲ್ಲ. ಒಂದು ದಿವಸ ರಾತ್ರಿ ಹೀಗೆ ದಾರಿಯಿಂದ ಹೊರಟಿದ್ದ. ರಾತ್ರಿ ಬೆಳದಿಂಗಳ ಬಿದ್ದಿತ್ತು, ದೇಹ ಎಲ್ಲ ಕೃಶ ಆಗಿತ್ತು. ಆತನ ಮನಸ್ಸಿನಲ್ಲಿ ನಿರಾಶೆ. ಇಷ್ಟು ವರ್ಷ ಸಾಧನೆ ಮಾಡಿದ್ರು ಸಹಿತ ನನಗೆ ದೇವರೇ ದರ್ಶನ ಆಗಲಿಲ್ಲಲ್ಲ ಅಂತ ಮನಸ್ಸಿನಲ್ಲಿ ನೋವ ತುಂಬಿತ್ತು. ಅವಾಗ ಆ ಹೋಗುವ ಸಮಯದೊಳಗ ಅವನಿಗೆ ಆಕಾಶದ ಧ್ವನಿ ಆಯಿತು, ನಿನಗೆ ದೇವ ದರ್ಶನ ಆಗ್ಬೇಕಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಮನೆಗೆ ಹೋಗಬೇಕು ಅಂತ ಅದು ಆಕಾಶ ಧ್ವನಿ ಹೇಳಿತು. ಇವ ಯಾರು ಹೇಳ್ತಾರ ನೋಡಿದ, ಆ ಕಡೆ ಈ ಕಡೆ ಯಾರೂ ಇರಲಿಲ್ಲ. ಮನೆಗೆ ಹೋಗಬೇಕು ಅಂತ ಕೇಳಿದಲ್ಲ, ಆ ಕ್ಷಣದಲ್ಲಿ ತಾಯಿಯ ನೆನಪಾಯಿತು. ಅಷ್ಟು ವರ್ಷಗಳವರೆಗೆ ತಾಯಿಯನ್ನೇ ಮರೆತಿದ್ದ, ಮನೆಯನ್ನೂ ಮರೆತಿದ್ದ,
ಈಗ ತಾಯಿಯ ನೆನಪಾಯ್ತು. ಆಯ್ತು, ಯಾವುದೋ ಆಕಾಶ ಧ್ವನಿ ಹೇಳ್ತಾದ, ದೇವರ ದರ್ಶನ ಆಗ್ಬೇಕಾದ್ರೆ ಮನೆಗೆ ಹೋಗು ಅಂತ ಹೇಳ್ತಾದ. ಮನೆಗೆ ಹೋಗೋಣ ಅಂತ ಮನೆ ಕಡೆ ಹೊರಟ. ಬಹಳ ವರ್ಷ ಆಗಿತ್ತು ಮನೆಯನ್ನು ಬಿಟ್ಟು, ಊರನ್ನು ಬಿಟ್ಟು ಹೋದ ಊರಿಗೆ. ಅವ್ರದೊಂದು ಸಣ್ಣದಾದಂಥ ಒಂದು ಗುಡಿಸಲ ದೂರಿಂದ ನೋಡಿದ, ಬಾಗಿಲು ಮುಚ್ಚಿತ್ತು. ಸಾವಕಾಶವಾಗಿ ಬಾಗಿಲ ಹತ್ತಿರ ಹೋದ. ಒಳಗಡೆ ಸ್ವಲ್ಪ ಇಣಿಕಿ ನೋಡ್ತಾನ. ಆತನ ತಾಯಿ ಕುಳಿತಿದ್ದಳು. ಆಕೆ ಎದುರುಗಡೆ ಒಂದು ದೀಪವನ್ನು ಇಟ್ಟುಕೊಂಡು ಆಕೆ ಕುಳಿತಿದ್ದಳು. ಆ ತಾಯಿ ಪ್ರಾರ್ಥನೆಯನ್ನು ಮಾಡ್ತಿದ್ದಳು. ದೇವರೇ, ನನ್ನ ಮಗ ಹೋಗಿ ಬಹಳ ವರ್ಷ ಆಯ್ತು, ನಿನ್ನ ಕಾಣಬೇಕಂತ ಹೋಗ್ಯಾನ. ಹೋಗುವಾಗ ನನಗೆ ವಚನ ಕೊಟ್ಟು ಹೋಗ್ಯಾನ. ಎಂದು ದೇವರ ದರ್ಶನ ಆಗ್ತೈತಿ ಅಂದು ಬರ್ತನಂತ ಹೇಳ್ಯಾನ. ಅವ ಇನ್ನೂವರೆಗೆ ಬಂದಿಲ್ಲ ಅಂದ್ರೆ ಬಹುಶಃ ನೀ ಅವನಿಗೆ ದರ್ಶನ ಕೊಟ್ಟಿಲ್ಲ. ಆದ್ದರಿಂದ ನೀ ಅವನಿಗೆ ಬೇಗ ದರ್ಶನವನ್ನು ಕೊಡು, ನಾನು ನನ್ನ ಮಗನ ಮುಖ ನೋಡಬೇಕು ಅಂತ ತಾಯಿ ಪ್ರಾರ್ಥನೆ ಮಾಡ್ತಿದ್ದರು. ಇವು ಅದನ್ನು ಕೇಳಿದಲ್ಲ, ಅವನ ಕಣ್ಣಲ್ಲಿ ನೀರು ಬಂತು. ಬಾಗ್ಲ ಹೀಗೆ ನೂಕಿ ಒಳಗಡೆ ಬಂದ, ಉದ್ದಾಗಿ ನಮಸ್ಕಾರ ಹಾಕಿದ. ಅವಾಗ ತಾಯಿ ಮಗ ಬಂದದ್ದು ನೋಡಿ ಬಹಳ ಸಂತೋಷ ಆಯಿತು. ಆಕೆ ಆತನನ್ನು ತಬ್ಬಿಕೊಂಡು ದೇವರು ಭೇಟಿ ಆದನು ಅಂತ ಕೇಳಿದ. ಅವಾಗ ಆತ ಹೇಳಿದ, ಹೌದು ಭೇಟಿ ಆದ. ಎಲ್ಲಿ ಭೇಟಿ ಆದ? ಈಗ ಭೇಟಿ ಆದ. ಹೆಂಗದಾನ ದೇವರು? ನಿನ್ನಂಗ ಅದಾನ ದೇವರು. ನೀನು ಅಷ್ಟು ವರ್ಷಗಳವರೆಗೆ ನನ್ನ ದರ್ಶನ, ನನಗೆ ದೇವರ ದರ್ಶನ ಆಗಲಿ ಅಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದೆ. ಆದರೆ ನಿನ್ನನ್ನು ನಾನು ದೇವ ದರ್ಶನಕ್ಕಾಗಿ ಮರೆತೆ. ನಿನ್ನ ಎಂಥ ಪ್ರೇಮ, ನಿನ್ನದು ಎಂಥ ಪ್ರೇಮ. ದೇವ ದರ್ಶನಕ್ಕಾಗಿ ನಾನು ನಿನ್ನನ್ನು ಮರೆತೆ. ಆದರೆ ನೀನು ಮಾತ್ರ ನನಗೆ ದೇವರ ದರ್ಶನ ಆಗಲಿ ಅಂತ ದಿನಾಲು ಪ್ರಾರ್ಥನೆ ಮಾಡಿದೆ. ಅದಕ್ಕೆ ನಿನಗೆ ವಾತ್ಸಲ್ಯಮಯಿ ಅಂತ ಕರೆಯುವುದು. ಅಂತ ಪ್ರೇಮ ಅದಲ್ಲ. ಹೇಗೆ ತಾಯಿ ತನ್ನ ಮಗುವಿನ ಮೇಲೆ ಪ್ರೇಮವನ್ನು ಇಟ್ಟಿರ್ತಾಳ, ಆಗ ಭಕ್ತ ದೇವರ ಮೇಲೆ ಪ್ರೇಮವನ್ನು ಇಟ್ಟ ಅಂದ್ರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಮಗನನ್ನ ಆಕಿ ಮರಿಲಿಕ್ಕೆ ಎಂದೂ ಹೇಗೆ ಸಾಧ್ಯ ಇಲ್ಲ, ಹಂಗ ಭಕ್ತನಾದವ ದೇವರ ಮೇಲೆ ಪ್ರೇಮವನ್ನು ಇಡಬೇಕು. ಅದು ಭಕ್ತಿ. ಸುಮ್ಮೊಂದು ಎರಡು ಉದನ್ ಕಡೆ ಕೊಟ್ಟ, ಏನೋ ಒಂದು ದಿವಸ ನಮಸ್ಕಾರ ಮಾಡಿದ, ಬರ್ಕೋ ನಮ್ದು ಯಾದ್ಯಾಗ ಅಂತ ಹೇಳಿದ. ಇವ್ರಿಗೆ ನಾವು ಭಕ್ತರಂತ ಕರಿಬೇಕು. ಯಾಕ್ರಿ ನಮಗೆ ಭಕ್ತರ ಅನಿವಾರ್ಯ ಅಂತ ಇವು ತಕರಾರು ತೆಗಿತಾರ. ನಾವು ನಮಸ್ಕಾರ ಮಾಡ್ತೀವಿ, ನಿಮಗೆ ಪ್ರಸಾದ ತಂದು ಕೊಡ್ತೀವಿ, ನೀ ಭಕ್ತ ಅಲ್ಲಪ್ಪ, ಭಕ್ತ ಶಿರೋಮಣಿ ಅಂತ ಕರಿಬೇಕು ನಾವು. ಭಕ್ತಿ ಹೇಗಿರ್ತದ ಅಂತಂದ್ರೆ ತಾಯಿ ಮಗುನ ಏನೊಂದು ವಾತ್ಸಲ್ಯ ಅದ, ಸಂಬಂಧ ಅದ. ಹಾಗೆ ದೇವ ಮತ್ತು ಭಕ್ತನ ಒಂದು ಸಂಬಂಧ, ಅದು ಪರಮ ಪ್ರೇಮ ರೂಪ ಭಕ್ತಿ. ಆ ಭಕ್ತಿಯಲ್ಲಿ ಏನೂ ಕೊರತೆನೇ ಆಗುವುದಿಲ್ಲ ಮನುಷ್ಯನಿಗೆ. ಅವ ದೇವರನ್ನ ಬಿಟ್ಟು ಬೇರೆ ಏನೂ ಪ್ರೀತಿಸುವುದನೇ ಇಲ್ಲ, ಏನೂ ಪ್ರೀತಿಸುವುದಿಲ್ಲ. ಅದು ಕೃಷ್ಣಂದು ಪ್ರಸಂಗ ಹೇಳ್ತಾರೆ. ರಾಧಾ ಮತ್ತು ರುಕ್ಮಿಣಿ ಇಬ್ರು ಇದ್ರಲ್ಲ, ರಾಧಾನನ್ನ ಕೃಷ್ಣ ಬಹಳ ಪ್ರೀತಿಸ್ತಿದ್ದ. ರಾಧಾ ಕೃಷ್ಣ ಒಂದು ಸಲ, ನೀವು ಈ ರುಕ್ಮಿಣಿಗಿಂತ ರಾಧಾನನ್ನೇ ಹೆಚ್ಚು ಪ್ರೀತಿಸ್ತಿರಲ್ಲ ಯಾಕ ಅಂತ ಕೇಳಿದರು. ಅವಾಗ ಅವರಿಗೆ ಅವ ಕೃಷ್ಣ ಹೇಳಬೇಕಲ್ಲ, ಹಾಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ತಿಳಿದು ಹೇಳ್ತೀನಿ ನಿಮಗ ಅಂತ ಒಂದು ದಿವಸ ಹೇಳಿದ. ಅವಾಗ ಸುಮ್ಮ ಒಂದು ದಿವಸ ನಾಟಕ ಮಾಡಿದ. ಬೆರಳಿಗೇನೋ ಹೀಗೆ ಗಾಯ ಆದಂಗಾಯ್ತು, ರಕ್ತ ಬರ್ಲಿಕ್ಕೆ ಶುರು ಆಯ್ತು. ಒಬ್ಬರಿಗೆ ಹೇಳಿ ಕಳಿಸಿದ, ಕೃಷ್ಣನಿಗೆ ಬೆರಳಿಗೆ ಗಾಯ ಆಗೈತಿ, ರಕ್ತ ಬರ್ತಾದ ಅಂತ ಹೇಳಿ ರುಕ್ಮಿಣಿಗೆ ಹೇಳ್ರಿ ಅಂತಂದ್ರು. ರುಕ್ಮಿಣಿಗೆ ಹೋಗಿ ಹೇಳಿದರು. ಆಕೆ ಮೈ ಮೇಲೆಲ್ಲ ಬೆಲೆ ಬಾಳುವಂತ ಸೀರೆಯನ್ನು ಉಟ್ಕೊಂಡು ಕುಳಿತಿದ್ದಳು. ಇನ್ನ ಕೃಷ್ಣನ ಬೆರಳಿಗೆ ರಕ್ತ ಬರ್ತದ ಅಂದ್ರೆ ಅದಕ್ಕೊಂದು ಏನು ಬಟ್ಟೆ ಹುಡುಕಾಡ್ಬೇಕಲ್ಲ.
ಬಟ್ಟೆ ಹುಡುಕಾಡ್ಲಕ್ಕೆ ಹತ್ತಿಳು ಎಲ್ರಿ ಸಿಗ್ತೈತೇನೋ ಅಂತ, ಹೋಗಿ ಬೆರಳಿಗೆ ಕಟ್ಟಬೇಕು ಅಂತ. ಆನಂತರ ಆಯ್ತು ಅಂತ ತಿಳಿದು ಮತ್ತೊಬ್ಬ ಹೋಗಿ ರಾಧಾಗೆ ಹೇಳಿದ, ಕೃಷ್ಣನಿಗೆ ಬೆರಳಿಗೆ ಗಾಯ ಆಗೈತಿ ಅಂತ ಹೇಳಿದಾರ, ಏನ್ ಮಾಡೋದು ಅಂತಂದ. ಆಕೆ ರಾಧಾನ ಮೈ ಮೇಲೆ ಬೆಲೆ ಬಾಳುವಂತ ವಸ್ತ್ರವನ್ನ ತೊಟ್ಟುಕೊಂಡಿದ್ದಳು ಅವತ್ತ. ಆಕೆ ಆ ಕಡೆ ಈ ಕಡೆ ನೋಡ್ಲಿಲ್ಲ, ಅದೇನು ದೊಡ್ಡದು ಸೀರಿತ್ತು, ಸೀರಿನ ಹರಿದಳು, ಇದನ್ನು ಒಯ್ಯಬೇಕು ದೂರ, ಹೋಗಿ ಬೆರಳಿಗೆ ಕಟ್ಟಬೇಕು ಅಂತ ಹೊರಟು. ತಾನು ತೊಟ್ಕೊಂಡಿರುವಂತ ಸೀರೆಯನ್ನ ಹರಿದು ಕೃಷ್ಣನ ಬೆರಳಿಗೆ ಕಟ್ಟಿದಳು ಅಂತ. ಅವಾಗ ಅವರಿಗೆ ಕೇಳಿದರು, ಕೃಷ್ಣ ನೋಡಿದ್ರಲ್ಲ, ನಾನು ಇಬ್ಬರನ್ನು ಪ್ರೀತಿಸ್ತೀನಿ, ಆದ್ರೆ ರಾಧಾನನ್ನ ಯಾಕೆ ಹೆಚ್ಚು ಪ್ರೀತಿಸ್ತೀನಿ ಅಂದ್ರೆ ಇದಕ್ಕಾಗಿ, ಆಕೆಯಲ್ಲಿರುವಂತ ಪರಮ ಪ್ರೇಮಗಾಗಿ, ಪರಮ ಪ್ರೀತಿಗಾಗಿ, ಪರಮ ಭಕ್ತಿಗಾಗಿ. ಆಕೆಗೆ ನಾನೇ ಮುಖ್ಯ, ವಸ್ತ್ರಗಳಲ್ಲ, ಒಡವೆಗಳಲ್ಲ. ಉಳಿದವರಿಗೆ ನಾನೂ ಮುಖ್ಯ, ಉಳಿದ ವಸ್ತುಗಳನ್ನು ಮುಖ್ಯ. ಅವರ ಭಕ್ತಿ ಎರಡರ ಮೇಲೂ ಅದ. ರಾಧಾನ ಭಕ್ತಿ ಬರೇ ನನ್ನ ಮೇಲೆ ಅಷ್ಟೇ ಇರುವುದು. ಹಾಗೆ ನಾವು ದೇವರನ್ನ ಪ್ರೀತಿಸಿದ್ವಿ ಅಂತಂದ್ರೆ ದೇವರ ಮೇಲೆ ಅಷ್ಟೇ ಭಕ್ತಿ ಇಡುವುದು. ದೇವರು ಏನು ಕೊಡ್ತಾನ ವಸ್ತುವಿನ ಮೇಲಲ್ಲ, ನಮ್ಮ ಹತ್ತಿರ ಏನು ವಸ್ತುಗಳದಾವ ಅವುಗಳ ಮೇಲಲ್ಲ. ನಾವು ವಸ್ತುವಿನ ಮೇಲೆ ಇಟ್ಟಿವಿ ಅಂತಂದ್ರೆ ಅದು ಪರಮ ಪ್ರೇಮ ಅಲ್ಲ. ಪರಮ ಪ್ರೇಮ ರೂಪ ಭಕ್ತಿ ಅಂದ್ರೆ ಪರಮ ಪ್ರೇಮ. ಅವಾಗ ಮುಂದೆ ಒಂದು ಪ್ರಶ್ನೆ ಬರ್ತದೆ, ಆಯ್ತು ಭಕ್ತಿ ಅಂದ್ರೆ ನಮಗೆ ಸ್ವಲ್ಪ ಸ್ವಲ್ಪ ತಿಳಿದಂಗ ಆಯ್ತು ಈಗ, ಆದ್ರೆ ಈ ಭಕ್ತಿ ಒಂದು ವೇಳೆ ನಾವು ಮಾಡಿದ್ವಿ ಅಂದ್ರೆ ಏನಾರೇ ಲಾಭ ಆಗ್ತೈತಿ? ಬರೀ ಸುಮ್ಮನೆ ಯಾರನ್ನಾರ ಹಿಂಗೆ ಪ್ರೀತಿ ಮಾಡ್ಕೊಂತ ಹೋಗುವುದೇನು? ಲಾಭ ಬೇಕಲ್ಲ, ಏನು ಪ್ರಯೋಜನ ಈ ಭಕ್ತಿ ಮಾಡೋದ್ರಿಂದ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಆ ಪ್ರಯೋಜನವನ್ನು ಕುರಿತು ನಾರದರು ಬಹಳ ಅದ್ಭುತವಾದಂಥ ಮಾತನ್ನ ಹೇಳಿದ್ದಾರೆ. ಭಕ್ತಿಯ ಪ್ರಯೋಜನ ಅದು. ಎಲ್ಲದಕ್ಕೂ ಒಂದು ಪ್ರಯೋಜನ ಇರ್ತದಲ್ಲ, ಲಾಭ ಇರ್ತದಲ್ಲ. ಹಾಗೆ ಭಕ್ತಿಯ ಪ್ರಯೋಜನ ಏನು ಅನ್ನೋದನ್ನ 3ನೇ ಸೂತ್ರದಲ್ಲಿ ಹೇಳ್ತಾರೆ. ಅದನ್ನ ನಾವು ನಾಳೆ ನೋಡೋಣ. ನಮಸ್ಕಾರ.